ಸಮಾಜ ಅತ್ಯಂತ ಕೆಳಸ್ತರದ ಮಕ್ಕಳಿಗೂ ಗುಣಾತ್ಮಕ ಶಿಕ್ಷಣ ನೀಡೋದ್ರೊಂದಿಗೆ ಸೌಹಾರ್ದತೆ ಬೆಳೆಸಿ ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ದೇಶದ ಸಂಪತ್ತಾಗಿ ನಿರ್ಮಿಸುವುದು ನಿಜವಾದ ದೇಶಪ್ರೇಮ ಎಂದು ಶಾಲೆಯ ಅಧ್ಯಕ್ಷರಾದ ಸೈಯದ್ ಎಜಾಜ್ ಅಭಿಪ್ರಾಯಪಟ್ಟರು. ಚಿಂತಾಮಣಿ ನಗರದ ಎಂಡಬ್ಲ್ಯೂಎ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಬಳಿಕ ಮಾತನಾಡಿದ ಅವರು, ಮಕ್ಕಳಲ್ಲಿ ಶಿಕ್ಷಣ ಹಾಗೂ ದೇಶಪ್ರೇಮವನ್ನು ಬೆಳೆಸಬೇಕು ಅಂತ ಹೇಳಿದ್ರು. ನಂತರ ಮುಖಂಡರಾದ ಟೊಮ್ಯಾಟೊ ಕಿಂಗ್ ಎಸ್ಝೆಡ್ ಶಫೀರುದ್ದೀನ್ ಮಾತನಾಡಿ, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ನೀಡುವುದರಿಂದ ಅವರು ದೇಶದ ಉತ್ತಮ ಪ್ರಜೆಗಳಾಗ್ತಾರೆ. ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿವೆ. ಈಗಲಾದರೂ ನಮ್ಮ ದೇಶವನ್ನ ಬೇರೆ ದೇಶಗಳಿಗೆ ಮಾದರಿಯಾಗುವಂತೆ ಕಟ್ಟಲು ಶ್ರಮ ವಹಿಸಬೇಕು ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಜಯಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಇದೇ ವೇಳೆ ಶಾಲೆಯ ಚೇರ್ಮನ್ ಡಾಕ್ಟರ್ ಮೆಹಬೂಬ್ ಪಾಷಾ, ಉಪಾಧ್ಯಕ್ಷರಾದ ಸಿಎಸ್ ಚಾಂದ್ ಪಾಷಾ, ಕಾರ್ಯದರ್ಶಿ ಡಾಕ್ಟರ್ ಅಸಾದುಲ್ಲಾ ಬೇಗ್, ಜಂಟಿ ಕಾರ್ಯದರ್ಶಿ ಉಮರ್ ಅಬ್ದುಲ್ ಖಯ್ಯೂಮ್ ಖಾನ್, ಜಕಾವುಲ್ಲಾ, ಅಫ್ತಾಬ್ ಬೇಗ್, ತನ್ವೀರ್ ಉಲ್ಲಾ ಖಾನ್, ಎಂ ಖಲೀಂ ಉಲ್ಲಾ ಖಾನ್, ನವಾಜ್ ಖಾನ್, ಸೈಯದ್ ಬುಡೀನ್ ಸಾಬ್, ಹಾಯತ್ ಖಾನ್, ಶಾಲೆಯ ಮುಖ್ಯ ಶಿಕ್ಷಕರಾದ ಟಿಪ್ಪು ಸುಲ್ತಾನ್ ಬೇಗ್, ಅಲ್ತಾಫ್ ಹಾಜರಿದ್ದರು. ಕಿಲೋಮೀಟರ್ವರೆಗೂ ರಾಕೆಟ್ ರೇಂಜ್ ಇರುತ್ತೆ. ಅವ್ರಿಗೆ ನಮ್ಮದೇ ಇಕ್ರಾ ಹುಸೇನ್ ಅಂತ ಒಬ್ಬರು ಹುಡುಗಿ ಇಂಗ್ಲೆಂಡಿಂದ ಓದಿ ತಕ್ಷಣ ಅವರು ಬಂದು ಸುಮಾರು 5 ತಿಂಗಳಲ್ಲಿ ಎಲ್ಲ ಕಮ್ಯುನಿಟಿಯವರು ಸೇರಿಕೊಂಡು ಯುಪಿನಲ್ಲಿ, ನೋಡಮ್ಮ ನೀನು ಒಳ್ಳೆ ಸಂಪ್ರದಾಯ ಇದೆ, ನೀನು ಪಾರ್ಲಿಮೆಂಟ್ ಮೆಂಬರ್ಗೆ ನಿಂತ್ಕೋಬೇಕು ಅಂದರೆ ಅವ್ರು ಹೇಳ್ತಾರೆ, ಅಣ್ಣ ನಮ್ಮ ಕಮ್ಯುನಿಟಿಯವರು ಇದು ಕೊಟ್ಟರೆ ಓಟ್ ಕೊಟ್ಟರೆ ನಾನು ಗೆಲ್ಲಕ್ಕಾಗೋದಿಲ್ಲ, ಎಲ್ಲ ಕಮ್ಯುನಿಟಿಯವರು ಕೊಡಬೇಕಣ್ಣ ಅಂದರೆ ಎಲ್ಲ ಕಮ್ಯುನಿಟಿ ಲೀಡರ್ಸ್ ಸೇರಿಕೊಂಡು ನೀವು ಬರೀ ಅಪ್ಲಿಕೇಶನ್ ಹಾಕಿ ನಿಮ್ಮ ಮನೆಯಲ್ಲಿ ಇರಮ್ಮ